ದಲ್ಲಿ ಸಣ್ಣ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಬೋಸರಾಜ್ ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಈ KC ವ್ಯಾಲಿ, HN ವ್ಯಾಲಿ, ವೃಷಭಾವತಿ ವ್ಯಾಲಿಗಳ ನೀರಿನ ಗುಣಮಟ್ಟ ತುಂಬ ಚೆನ್ನಾಗಿದೆ, ಕುಡಿಯುವ ನೀರಿನ ಗುಣಮಟ್ಟಕ್ಕೆ ಮೀಟ್ ಆಗ್ತಾ ಇದೆ ಅನ್ನುವಂಥ ಒಂದು ಸುಳ್ಳು ವರದಿಯನ್ನು ಅವರು ಸದನದಲ್ಲಿ ಮಂಡಿಸಿದ್ದಾರೆ. ಆದರೆ ಅಂಥದ್ದಕ್ಕೆ ನಮ್ಮ ಜಿಲ್ಲೆಗಳ ಋಣದಲ್ಲಿ ಇರ್ತಕ್ಕಂಥ ಅಂದರೆ 10 ಜನ್ಮಗಳು ಹೋದ್ರೂ ನಮ್ಮ ಜಿಲ್ಲೆಗಳ ಋಣ ತೀರ್ಸೋಕ್ಕಾಗಲ್ಲ ಕೃಷ್ಣ ಬೈರೇಗೌಡರ ಕೈಯಲ್ಲಿ. ಯಾಕೆಂದರೆ ಈ ಜಿಲ್ಲೆಗಳ ಜನರ ಪ್ರೀತಿಯಿಂದ, ವಿಶ್ವಾಸದಿಂದ ಇವತ್ತು ಬೈರೇಗೌಡರು ಸುದೀರ್ಘವಾದಂಥ ರಾಜಕೀಯ ಮಾಡಿ ಅವರ ಹೆಸರಿನಲ್ಲಿ ಇವತ್ತು ನೀವು ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು. ಇವತ್ತು ಈ 3 ಜಿಲ್ಲೆಗಳ ಜನರ ಋಣ ತೀರಿಸೋದಕ್ಕೆ ನಿಮ್ಮ ಕೊಡುಗೆ ಏನು? 30 ವರ್ಷಗಳಾಗಿದೆ ನೀರಾವರಿ ಹೋರಾಟ ಆರಂಭ ಆಗಿ. ನೀವು ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ? ಇವತ್ತು ಎತ್ತಿನ ಹೊಳೆಯಲ್ಲಿ ಇಷ್ಟು ಸುದೀರ್ಘವಾದಂಥ ಮೋಸ ಆಯಿತು, ಇಲ್ಲದ ನೀರಿನ ಮೇಲೆ 24,000 ಕೋಟಿ ಖರ್ಚಾಯಿತು, ನೀವು ಯಾವತ್ತಾದರೂ ಮಾತಾಡಿದ್ರಾ? ಇವತ್ತು 2 ಜಿಲ್ಲೆಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಆದಂಥ ಯೋಜನೆ ಇವತ್ತು 7 ಜಿಲ್ಲೆ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡುವಂಥ ಕೆಲಸ ಆಗ್ತಾಯಿದೆ, ಅದನ್ನು ಮಾತಾಡಿದ್ರಾ? ಇವತ್ತು 24 TMC ಅಲ್ಲಿ ನೀರಿಲ್ಲ, 8 TMC ನೀರು ಅಂತೇಳಿ ನಿಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಸದನದಲ್ಲಿ ಹೇಳಿದ್ರು, ನೀವೇನಾದರೂ ಬಾಯಿ ಬಿಚ್ಚಿದ್ರಾ? ಇವತ್ತು KC ವ್ಯಾಲಿ, HN ವ್ಯಾಲಿ ಯೋಜನೆಗಳ ಏನು ವ್ಯಾಪ್ತಿಯಲ್ಲಿದ್ದಾವೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಈ ಜಿಲ್ಲೆಗಳಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿಗಳಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ ಭಾರಿ ಲೋಹದ ಅಂಶಗಳಿದ್ದಾವೆ, ಅನೇಕ ರಾಸಾಯನಿಕಗಳಿದ್ದಾವೆ ಅಂಥೇಳಿ ಎಂಪ್ರಿ ಅನ್ನುವಂಥ ಸಂಸ್ಥೆ ಸಂಶೋಧನೆ ಮಾಡಿ ಹೇಳ್ತು. ಅದಕ್ಕೆ ನೀವೇನಾದರೂ ಬಾಯಿ ಬಿಚ್ಚಿದ್ರಾ? ಇಂಥ ಎಲ್ಲ ಸಂದರ್ಭಗಳಲ್ಲಿ ಮೌನವಾಗಿದ್ದವರು, ಕನಿಷ್ಠ ಕೃಷ್ಣಾ ನೀರನ್ನು ತರಗಲಿಕ್ಕಾದ್ರೂ ನೀವು ಯಾವತ್ತೂ ಧ್ವನಿ ಎತ್ತದೇ ಇರತಕ್ಕಂಥವ್ರು ಇವತ್ತು KC ವ್ಯಾಲಿ, HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳ ಯೋಜನೆಗಳನ್ನು ಜನರು ಕೇಳಿದ್ರೆ ನಾನು 3ನೇ ಹಂತದ ಶುದ್ಧೀಕರಣ ಮಾಡ್ತೀನಿ ಅಂತೇಳಿ ನಂದಿ ಬೆಟ್ಟದಲ್ಲಿ ಮುಖ್ಯಮಂತ್ರಿಗಳೇ ಹೇಳೋಗಿದ್ದರು. ಅಂಥ ಸಂದರ್ಭದಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡುವ ಮೂಲಕ ನಾವು ಒಂದು ಆಗ್ರಹವನ್ನು ಮಾಡಿದ್ವಿ. ಇದನ್ನು ಈ ಬಡ್ಜೆಟಲ್ಲಿ ಮಾಡದೇ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ವಿ. ಇವತ್ತು ಅದು ಆಗದೇ ಇರೋದರಿಂದ ಖಂಡಿತ ಇವತ್ತೇನು ಸಪ್ಲಿಮೆಂಟ್ರಿ ಬಡ್ಜೆಟ್ ಅಂತ ಏನಿದೆ ಆವಾಗಲಾದ್ರೂ ಇದನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ನೀವು ಒತ್ತಾಯ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ನಾವೊಂದು ಸವಾಲನ್ನು ಹಾಕ್ತಾಯಿದ್ವಿ. ದಯಮಾಡಿ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ಸ್ ಬೇಡ, ನಿಮಗೆ ಈ ಜಿಲ್ಲೆಗಳ ಋಣ ತೀರಿಸಬೇಕು, ಈ ಜಿಲ್ಲೆಗಳಿಗೆ ಒಳ್ಳೇದು ಮಾಡಬೇಕು ಅಂತಿದ್ದರೆ ನೀವು ದಯಮಾಡಿ 3 ಜಿಲ್ಲೆಗಳ ಹೋರಾಟಗಾರರನ್ನು, 3 ಜಿಲ್ಲೆಗಳ ಜನಪ್ರತಿನಿಧಿಗಳನ್ನು, 3 ಜಿಲ್ಲೆಗಳ ಯಾರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಇದರಲ್ಲಿ ಆಗಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು, ವೈಜ್ಞಾನಿಕ ವರದಿಗಳನ್ನು ಜನರ ಮುಂದೆ ಚರ್ಚೆಗೊಳಪಡಿಸಿ ಇದಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ವಿ.